ದೇಶದ ಸಮಸ್ತ ಜನತೆಗೆ ಒಳ್ಳೆಯದಾಗಲಿ, ಅದ್ಭುತವಾದಂಥ ದಿನ ಬರಲಿ. ಇವತ್ತು ಯುದ್ಧದ ಭೀತಿ ಬಹಳ ಆಗಿದೆ. ಅಮೇರಿಕಾ, ಇಸ್ರೇಲ್, ಇರಾನ್ ಬರೀ ಅವರ ಯುದ್ಧ ಅವರಿಗೆ ಸೀಮಿತ ಆಗಿಲ್ಲ. ಈಗ ಅದು ಇಡೀ ಪ್ರಪಂಚಕ್ಕೆ ಅದರ ಕಾವು ತಡ್ತಾ ಇದೆ. ಅದರಲ್ಲಿ ಭಾರತವು ಒಂದೇ. ಭಾರತವು ಬಹಳ ಅತ್ಯಂತ ನೋವಿನಲ್ಲಿದೆ. ಇಲ್ಲಿ ಸಂಪೂರ್ಣವಾಗಿ ನಮ್ಮ ಭಾರತದ ಪರಿಸ್ಥಿತಿ ನೋವಾಗಿದೆ. ಈಗ ಕರ್ನಾಟಕದ ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ರೆ, ಏನು ಗ್ಯಾಸ್ ಇಲ್ಲ, ಸಿಲಿಂಡರ್ ಇಲ್ಲ, ಎಲ್ಲ ಕಾರ್ಖಾನೆಗಳಿಗೂ ಸಿಲಿಂಡರ್ ಇಲ್ಲ. ಸಾಕಷ್ಟು ಕಾರ್ಖಾನೆಗಳಿಗೆ ಸಂಪೂರ್ಣವಾಗಿ ಯಾವ ಒಂದು ಉತ್ಪಾದನೆ ಆಗಬೇಕಾಗಿತ್ತು ಅದರಲ್ಲಿ ಖಂಡಿತ ಆಗ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ವ್ಯಾಪಾರಸ್ಥರು, ಸಾಮಾನ್ಯ ಜನ ಮತ್ತು ಹೋಟ್ಲ್ ಮಾಲೀಕರು ಭಾಳ ತೊಂದರೆಯಲ್ಲಿದ್ದಾರೆ. ಹೋಟ್ಲ್ ಮಾಲೀಕರಿಗೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಇದೆ. ಹೋಟ್ಲ್ ಮಾಲೀಕರಿಗೆ ಏನೂ ತೊಂದರೆ ಆಗಬಾರ್ದು. ಅವ್ರಿಗೋಸ್ಕರ ನಾವು ಭಾಳ ಭದ್ರವಾಗಿದ್ದೇವೆ. ಹೋಟ್ಲ್ ಮಾಲೀಕರು ಮತ್ತು ಈ ಥರ ನಮ್ಮ 3 ಚಕ್ರದ ವಾಹನದವರು, ಸಣ್ಣ ಕೈಗಾರಿಕೆಗಳು, ಈ ಆಮೇಲೆ ಪ್ಲಾಸ್ಟಿಕ್ ಕೈಗಾರಿಕೆ ಎಲ್ಲ ನೋಡ್ತಾ ಇದ್ದೀವಿ. ಎಲ್ಲರೂ ತೊಂದರೆ ಸಿಕ್ಕಿದ್ದಾರೆ. ನಾವಂತೂ ಕನ್ನಡ ವಾಟ ಪಕ್ಷ ನಿಮ್ಮ ಜೊತೆಯಲ್ಲಿದ್ದೇವೆ. ನಾವು ಯೋಚನೆ ಮಾಡ್ತೀವಿ, ಇದೊಂದು ವಾರ ಇದು ಹೀಗೆ ಮುಂದುವರೆದರೆ ನಾವು ಕರ್ನಾಟಕ ಬಂದನ್ನು ಕೊಟ್ಟು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತೇವೆ. ಕೇಂದ್ರ ಸರ್ಕಾರ ಒತ್ತಡ ತಂದು ನೀವು ಕಂಪ್ಲೀಟ್ ಸಿಲಿಂಡರ್ ನಮಗೆ ಕೊಡಬೇಕು, ಇದು ಗ್ಯಾಸ್ ನಮಗೆ ಕೊಡಬೇಕು. ಇದು ಬಹಳ ಅತ್ಯಂತ ಇದಾಗಿದೆ ಅಂಥೇಳಿ ಇಡೀ ಸಮಗ್ರ ಕರ್ನಾಟಕದ ಜನರ ಪರವಾಗಿ ನಾನು ಬೀದಿಗಿಳಿತೇನೆ, ಹೋರಾಟಕ್ಕೆ ಇಳಿತೀನಿ. ಇನ್ನು 5 ದಿವಸ 6 ದಿವಸ ನೋಡ್ತೀನಿ. ಅಷ್ಟರೊಳಗೆ ಸರ್ಕಾರ, ಕರ್ನಾಟಕ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಹೋಟೆಲ್ ಮಾಲೀಕರುಗಳು ಅಂತಂದರೆ ಇವತ್ತು ದಿನ ಇಡೀ ಬೆಂಗಳೂರು ಒಂದರಲ್ಲೇ 40,000 ಹೋಟ್ಲುಗಳಿದೆ. 40,000 ಹೋಟ್ಲುಗಳು ಅಂತಂದರೆ ಒಂದು ದಿನಕ್ಕೆ ಕನಿಷ್ಠ 1 ಕೋಟಿ ಜನ ತಿಂಡಿ ತಿಂತಾರೆ, ಊಟ ಮಾಡ್ತಾರೆ, ಹೋಟ್ಲನ್ನ ಅವಲಂಬಿಸಿದ್ದಾರೆ. ಈಗ ಅವರೆಲ್ಲರಿಗೂ ಭಾಳ ತೊಂದರೆ ಆಗುತ್ತೆ. ಆ ದೃಷ್ಟಿಯಿಂದ ನಾನು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ. 1 ವಾರ ಕೇಂದ್ರ ಸರ್ಕಾರಕ್ಕೆ ನಾವು ಗಡುವನ್ನು ಕೊಟ್ಟಿದ್ದೇವೆ. ಅಷ್ಟರೊಳಗೆ ನೀವು ಸಿಲಿಂಡರ್, ಗ್ಯಾಸ್ ಇವೆಲ್ಲವನ್ನು ಕೊಟ್ಟು ಎಲ್ಲ ವರ್ಗದವರಿಗೆ, ವ್ಯಾಪಾರಸ್ಥರಿರ್ಬೋದು, ಮನೆಗಳಿರ್ಬೋದು, ವಾಹನಗಳಿರ್ಬೋದು, ಎಲ್ಲ ವರ್ಗಕ್ಕೂ ಗ್ಯಾಸ್, ಡೀಸೆಲ್ ಎಲ್ಲನೂ. ಈಗ ಡೀಸೆಲ್ ಬೆಲೆ ಜಾಸ್ತಿ ಮಾಡೋಕ್ಕೆ ಕೊಟ್ಟಿದ್ದೀರಿ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡೋಕ್ಕೆ ಹೋಗಿದ್ದೀರಿ. ಬೇಡ, ಈ ಸಂದರ್ಭದಲ್ಲಿ ನೀವು ಲೂಟಿ ಮಾಡಬಾರ್ದು, ದರೋಡೆ ಮಾಡಬಾರ್ದು. ನೀವು ಪ್ರಾಮಾಣಿಕವಾಗಿ ನಿಲ್ಲಬೇಕು. ನಾವಂತೂ ಕನ್ನಡ ಚಳವಳಿ ವಾಟ ಪಕ್ಷ ತೀವ್ರವಾಗಿ ವ್ಯಾಪಾರಸ್ಥರ ಪರವಾಗಿ, ಹೋಟ್ಲುಗಳ ಪರವಾಗಿ, ಜನಸಾಮಾನ್ಯರ ಪರವಾಗಿ 1 ವಾರ ನೋಡ್ತೀವಿ. 1 ವಾರದಲ್ಲಿ ಆಗಲಿಲ್ಲ, ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಕರ್ನಾಟಕ ಬಂದ್ ಕರಿತೇವೆ, ಹೋರಾಟ ಮಾಡ್ತೇವೆ.
ಇವತ್ತಿನ ಯುಗಾದಿ ಎಷ್ಟೇ ನೋವಿದ್ದರು ಇವತ್ತು ನಮಗೆ ಬೆಲ್ಲ ಬೇವು ತಿನ್ನಬೇಕು ಅಂತ ಹೇಳೋದು. ಬೆಲ್ಲ ಇಲ್ಲ, ಇವತ್ತು ಬರೀ ಬೇವನ್ನೇ ತಿಂತಾ ಇದ್ದೀವಿ. ಕಹಿ ನಮಗಾಗಿದೆ. ಆ ದೃಷ್ಟಿಯಿಂದ ನಾವು ಸಂಪೂರ್ಣ ನಿಮ್ಮ ಜೊತೆಯಲ್ಲಿದ್ದೇವೆ. ಅದಕ್ಕಾಗಿ ಇವತ್ತು ಮಹಾಮಹಿಮರಾದಂಥ ಅದ್ಭುತ ಮಹದೇಶ್ವರರ ಚಿತ್ರಪಟವನ್ನು ಮೆರವಣಿಗೆ ಮಾಡುವ ಮೂಲಕ ಮಹದೇಶ್ವರರ ಕೃಪೆ ನಮ್ಮ ಮೇಲಿರಬೇಕು ಅಂತ ಹೇಳಿ ಕನ್ನಡ ಚಳವಳಿ ಪಕ್ಷ ಮಹದೇಶ್ವರರ ಬೆಳ್ಳಿ ರಥದಲ್ಲಿ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.